ಬಾಗಲಕೋಟೆ ಬಂಡಾಯ ಸಚಿವರಿಗೆ ಫುಲ್ ಕ್ಲಾಸ್. ಸಚಿವ ಆರ್.ಬಿ. ತಿಮ್ಮಾಪುರ್ ಸಭೆಯಲ್ಲೇ ಗದ್ದಲ ಗಲಾಟೆ, ಚುನಾವಣೆ ನಡೆಯಿತು. ಇನ್ನೇನು ಬಾಗಲಕೋಟೆಯ ಬೈ ಎಲೆಕ್ಷನ್ ಚುನಾವಣೆ ಹತ್ರ ಇದೆ. ಸಚಿವರಿಗೆ ಫುಲ್ ಕ್ಲಾಸ್. ಸಚಿವ ಆರ್.ಬಿ. ತಿಮ್ಮಾಪುರ್ ಸಭೆಯಲ್ಲೇ ಗದ್ದಲ ಗಲಾಟೆ ಆಯಿತು. ಚುನಾವಣೆ ಬಂದಾಗ ಕಾರ್ಯಕರ್ತರ ನೆನಪಾಗುತ್ತೆ. ಗ್ರಾಮೀಣ ಮತ್ತು ನಗರ ಭಾಗದವರು ಅಂತ ತಾರತಮ್ಯ ಇರುತ್ತೆ. ಚುನಾವಣೆ ಬಂದಾಗ ಮಾತ್ರ ನಮ್ಮನ್ನ ನೆನಪಿಸ್ಕೊಳ್ತೀರಿ. ಮಿನಿಸ್ಟರ್ ಸೇರಿ ಮುಖಂಡರ ವಿರುದ್ಧವೂ ಕೂಡ ಆಕ್ರೋಶ ಹೊರಗೆ ಬಂತು. ಚುನಾವಣೆಯ ಸಂಬಂಧ ಸಭೆ ಕರೆದಿದ್ದಂತಹ ತಿಮ್ಮಾಪುರ್ ಜಿಲ್ಲಾ ಉಸ್ತುವಾರಿ ಸಚಿವರ ಮೊದಲು ಸಭೆಗೆ ವಿಘ್ನ. ಚುನಾವಣೆ ಹಿನ್ನೆಲೆಯಲ್ಲಿ ಇವಾಗ ಮಹಿಳೆಯರು ನೆನಪಾಗ್ತಿದ್ದಾರಾ? ಯಾವುದೇ ಸಭೆ ಸಮಾರಂಭಕ್ಕೂ ಕೂಡ ನಮ್ಮನ್ನ ಕರೆಯಲ್ಲ, ಕಾರ್ಯಕರ್ತರು ಬಂದೆ ಯಾವ ಕೆಲಸ ಮಾಡಿಕೊಡಲ್ಲ. ಬಹಿರಂಗವಾಗಿಯೇ ಸಚಿವರ ವಿರುದ್ಧ ಕೆಂಡಾಮಂಡಲವಾದರು. ಕಾರ್ಯಕರ್ತರನ್ನ ಸಮಾಧಾನಪಡಿಸಲು ಭಾರಿ ಹರಸಾಹಸ ಪಡಬೇಕಾಯ್ತು. ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ್ಗೆ ಇರಿಸು ಮುರಿಸಾಯ್ತು. ಕರೆದ ಸಭೆಯ ಉದ್ದೇಶವೇ ಬದಲಾಯಿತು. ಬದಲಾದ ಸನ್ನಿವೇಶನದಲ್ಲಿ ಗದ್ದಲ ಗಲಾಟೆ ನಡೆಯಿತು. ಬಂಡಾಯದ ಹಿನ್ನೆಲೆ ನಾಮಕಾವಾಸ್ತೆ ಸಭೆ ನಡೆಸಿ ಸಚಿವರು ನಿರ್ಗಮಿಸಬೇಕಾದಂತಹ ಪರಿಸ್ಥಿತಿ ಬಂತು. ಬಾಗಲಕೋಟೆಯ ಬಂಡಾಯ ಇದು. ಸಚಿವರಿಗೆ ಕಾರ್ಯಕರ್ತರೇ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಸಭೆ ಕರೆದಿದ್ರು. ಸಭೆಯಲ್ಲಿ ಬರೀ ಗದ್ದಲ ಗಲಾಟೆ ಆಯ್ತು. ಚುನಾವಣೆ ಬಂದಾಗ ಮಾತ್ರ ಕಾರ್ಯಕರ್ತರ ನೆನಪಾಗುತ್ತೆ. ಗ್ರಾಮೀಣ ಮತ್ತು ನಗರ ಅಂತ ಭೇದ ಭಾವ ಮಾಡ್ತೀರಿ, ತಾರತಮ್ಯ ತೋರಿಸ್ತೀರಿ. ಕಾರ್ಯಕರ್ತರು ಬಂದ್ರೆ ಕೆಲಸ ಮಾಡಿಕೊಡಲ್ಲ, ಚುನಾವಣೆ ಬಂದಾಗ ಮಾತ್ರ ನಾವು ಬೇಕಾ ಅಂತ ಸಚಿವರು ಹಾಗೂ ಮುಖಂಡರ ವಿರುದ್ಧ ಕಾರ್ಯಕರ್ತರು ಗದ್ದಲ ಗಲಾಟೆ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್. ಆನಂದ್, ಬಾಗಲಕೋಟೆಯಲ್ಲಿ ಮತ್ತೆ ಬಂಡಾಯದ ಕೂಗು. ಕಾರ್ಯಕರ್ತರೇ ಹೇಳುತ್ತಿದ್ದಾರೆ, ನಾವು ಬಂದ್ರೆ ಕೆಲಸ ಮಾಡ್ಕೊಡಲ್ಲ, ಭೇದ ಭಾವ ಮಾಡ್ತೀರಾ, ಎಲೆಕ್ಷನ್ ಬಂದ್ರೆ ನೆನಪಾಗತ್ತೆ ಅಂತ. ಯಾಕೆ ಈ ಸನ್ನಿವೇಶ ನಡೀತು? ಏನಾಯ್ತು ಎಕ್ಸಾಕ್ಟ್ಲಿ? ಮಂತ್ರಿ, ಏನು ಅಂದ್ರೆ ಈಗ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ್ ಅವರು ಏನು ನಿನ್ನೆ ಸಾಯಂಕಾಲ ಒಂದು ಪಕ್ಷದ ಕಚೇರಿಯಲ್ಲಿ ಇದೇ ಮೊದಲ ಬಾರಿಗೆ ಚುನಾವಣೆಯ ಸಭೆ ಕರೆದಿದ್ರು. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಯಾಕೆಂದ್ರೆ ಚುನಾವಣೆ ಬಂದಾಗ ಮಾತ್ರ ನೀವು ಕಾರ್ಯಕರ್ತರ ನೆನಪಾಗುತ್ತಾರೆ, ಉಳಿದ ಸಮಯದಲ್ಲಿ ಯಾವುದೇ ಸಮಾರಂಭ ಮಾಡಂಗಿಲ್ಲ, ಯಾವುದೇ ಸಭೆ ಸಮಾರಂಭದಲ್ಲಿ ಹೆಚ್ಚು ಒತ್ತು ನೀಡಲ್ಲ. ಹೀಗಾಗಿ ನಮಗೆ ಏನು ಈಗ ನಾವು ಬೇಕಾಗಿದ್ದ ಎಂಬ ಬಗ್ಗೆ ಒಂದು ಏನು ಸಚಿವರಿಗೆ ತರಾಟೆ ತೆಗೆದುಕೊಳ್ಳುವಂತ ಘಟನೆ ಸಹ ನಡೆದಿದೆ. ಅಂದ್ರೆ ಈ ಗ್ರಾಮೀಣ ಪ್ರದೇಶದ ಕಾರ್ಯಕರ್ತರು ಮತ್ತು ನಗರ ಪ್ರದೇಶದ ಕಾರ್ಯಕರ್ತರು ಅಂತ ಭೇದ ಭಾವ ಮಾಡ್ತಾರೆ ಅಂತ ಹೇಳಿ ಗ್ರಾಮೀಣ ಭಾಗದ ಒಬ್ಬರು ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿ ಸಚಿವರ ಮತ್ತು ಮುಖಂಡರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಮಹಿಳೆಯರು ಸಹ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮಹಿಳೆಯರು ಚುನಾವಣೆ ಟೈಮ್ದಲ್ಲಿ ಮಾತ್ರ ನಾವು ಬೇಕಾಗ್ತೇವೆ, ಇತರ ಸಭೆ ಸಮಾರಂಭ ಮತ್ತು ಸರ್ಕಾರ ಯೋಜನೆಗಳು ಏನಾದ್ರು ಬೇಕಾದಲ್ಲಿ ನಮಗೆ ಯಾವುದೇ ಅನುಕೂಲ ಮಾಡಲ್ವುದಿಲ್ಲ, ಯಾವುದೇ ಫಲಾನುಭವಿಗಳು ನಮ್ಮಂತೆ ಆಯ್ಕೆ ಮಾಡುವುದಿಲ್ಲ. ಹೀಗಾಗಿ ಈಗ ಯಾಕೆ ನಾವು ಬೇಕು ಎಂಬ ದೃಷ್ಟಿಯಿಂದ
ಮಹಿಳೆಯರು ಸಹ ಒಂದು ಸಾಕಷ್ಟು ತರಾಟೆ ತೆಗೆದುಕೊಂಡಿದ್ದಾರೆ. ಏನು ಈ ಸಂದರ್ಭದಲ್ಲಿ ಏನು ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಎಸ್ ಡಿ ನಂಜೇಮಠರ್ ಇದ್ರು ಮತ್ತು ಬೆಳಗಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಜೆ.ಟಿ. ಪಾಟೀಲ್ ಸಹ ಇದ್ರು. ಅವರು ಸಮಾಧಾನ ಮಾಡಿದ್ರು ಸಹ ಕಾರ್ಯಕರ್ತರು ಒಂದು ಸಮಾಧಾನಗೊಳ್ಳಲಿಲ್ಲ, ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಮತ್ತೆ ಏನು ಸಚಿವರು ಸ್ವಲ್ಪ ಏನು ಈ ಸಭೆ ನಂತರ ಇರುಸುಮುರುಸು ಆದರೂ ಸಹ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡಿಸಿ ಅದಕ್ಕೆ ಅವರು ಏನು ನಿರ್ಗಮಿಸಿದರು. ಹೀಗಾಗಿ ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಒಂದು ಗೊಂದಲ ನಿರ್ಮಾಣವಾಗಿದೆ. ಏನು ಚುನಾವಣೆ ಟಿಕೆಟ್ ಘೋಷಣೆ ಆದ ಬಳಿಕ ಮತ್ತಷ್ಟು ಇದು ತೀವ್ರ ಸ್ವಲ್ಪ ಕಾವು ಪಡೆದುಕೊಳ್ಳೋದಲ್ಲಂತೆ ಹೇಳ್ಬಹುದು ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.